ಅಲ್ಲಿ ಬಾಯಿ ತೆಕ್ಕೊಂಡು ಹಿಂಗೆ ಎಗರುತ್ತೆ ನೋಡಿ, ಅದು ಏನಾರ ಮೂಗೊಳಗೆ ಹೋಗ್ಬಿಟ್ರೆ ಸತ್ತೋಗ್ಬಿಡುತ್ತೆ ಹಾವು. ಇಲ್ಲೇ ಇದರಲ್ಲಿದೆ. ಬೆಳಗ್ಗೆ ನಮಗೆ ಒಂದು ಹಾವಿನ ಸಂರಕ್ಷಣೆಯ ಕರೆ ಬಂದಿದೆ. ಮೈಸೂರಿನ ಹೆಬ್ಬಾಳ್ ಸೆಕೆಂಡ್ ಸ್ಟೇಜಲ್ಲಿ ನಮಗೆ ಹಾವಿನ ಸಂರಕ್ಷಣೆಯ ಕರೆ ಬಂದಿದೆ. ಮನೆಯವರು ಕರಿಬೇವಿನ ಸೊಪ್ಪಿನ ಗಿಡದಲ್ಲಿ ಕರಿಬೇವು ಎಲೆಗಳನ್ನ ಕಿತ್ತಬೇಕಾದ್ರೆ ಆ ಒಂದು ಗಿಡದ ಮೇಲ್ಗಡೆ ಹಾವನ್ನು ನೋಡಿದ್ದಾರೆ. ಸೊ ಇದು ಭಯಂಕರವಾಗಿದೆ ಆ್ಯಕ್ಚುಲಿ. ಯಾಕೆಂತಂದರೆ ಕರಿಬೇವು ಎಲೆನ ಕಿತ್ತಾಕ್ಬೇಕಾದ್ರೆ ಅವ್ರು ಆ ಹಾವನ್ನ ಗಿಡದ ಮೇಲೆ ನೋಡಿದ್ದಾರೆ ಅಂತಂದರೆ ಅವ್ರು ಎಷ್ಟು ಗಾಬರಿ ಆಗಿರಬೇಡ ಅಂತ ನೀವೇ ಯೋಚನೆ ಮಾಡಿ. ಸೊ ಭಯ ಅನ್ನೋದು ಎಲ್ಲರಿಗೂ ಆಗುತ್ತೆ. ಈ ಥರ ಒಂದು ಸಿಚುವೇಷನಲ್ಲಿ ಹಾವನ್ನು ನೋಡ್ತು ಅಂತಂದರೆ ನಾವು ಆದಷ್ಟು ಬೇಗ ತಕ್ಷಣ ತಲುಪಿ ಅದು ಯಾವ ಹಾವು ಅನ್ನೋದನ್ನು ನೋಡೋಣ. ಬನ್ನಿ ಹೋಗೋಣ. ಎಲ್ಲಿದೆ ಅಮ್ಮ? ಇಲ್ಲ ನಂಗೆ ಜರ್ಮನ್ ಶೆಪರ್ಡ್ ತುಂಬ ಇಷ್ಟ. ಹಾಯ್ ಕಣೋ. ಇದು ಫೀಮೇಲ್. ಇದು ಕಾಮನ್ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್. ಅನ್ಕೊಂಡಿದ್ದೆ ಇದೇ ಇರುತ್ತೆ ಅಂತ. ತುಂಬ ಫಾಸ್ಟ್ ಮೂವಿಂಗ್ ಸ್ನೇಕ್ ಇದು. ಫೀಮೇಲ್ ಇದು ಮಾಡುತ್ತೆ ಸಖತ್ತಾಗಿ. ಇರು ಸುಮ್ಮನೆ, ಏನಿಲ್ಲ, ಹೆದರ್ಕೊಳ್ಬೇಡಿ, ಸುಮ್ಮನಿರೆ. ಬರ ಇಲ್ಲಿ. ವಾವ್, ಬ್ಯೂಟಿಫುಲ್. ಎಷ್ಟೋ ಟೈಮ್ ಆದಮೇಲೆ ಇಷ್ಟು ದೊಡ್ಡ ಸೈಜ್ ಸಿಗ್ತಾ ಇರೋದು. ದಿಸ್ ಇಸ್ ಎ ಕಾಮನ್ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್. ಕಾಮನ್ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ ಕರೀತಾರೆ. ಈ ಹಾವಿಗೆ ಕೋಪ ಬಂದರೆ ಬಾಡಿ ಎಲ್ಲ ಕಂಪ್ಲೀಟಾಗಿ ಬ್ಲೂ ಕಲರಿಗೆ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಫುಲ್ ಬ್ಲೂ ಕಲರ್ ಆಗೋಗಿದೆ ಇವಾಗ. ಇದು ಫೀಮೇಲ್, ಇದು ಪ್ರೆಗ್ನೆಂಟ್. ಇದು ಇನ್ನೇನು ಮೊಟ್ಟೆ ಇಡೋವಂಥ ಟೈಮ್ ಬಂತು, ಅದಕ್ಕೋಸ್ಕರ. ಇಲ್ಲ ಓಡಾಡ್ತಾ ಇಲ್ಲ ಅಂತಲ್ಲ ಸರ್, ಬಿಸಿಲು ಕಾಯೋಕ್ಕೆ ಕೂತ್ಕೊಂಡಿದೆ ಸರ್ ಅದ್ರ ಮೇಲೆ. ಸೊ ಹಾವುಗಳು ಏನಂತಂದರೆ ಶೀತರಕ್ತ ಪ್ರಾಣಿಗಳು. ಇವುಗಳು ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಹೀಟನ್ನು ಸೀಕ್ ಮಾಡುತ್ತೆ. ಸೊ ಒಳಗಡೆಯಿಂದ ಅದಕ್ಕೆ ಉಷ್ಣತೆ ಉತ್ಪಾದನೆ ಆಗಲ್ಲ. ನಮ್ಮ ಬಾಡಿಲಿ ಹೀಟ್ ಜನ್ರೇಟ್ ಆದಂಗೆ. ವಾರ್ಮ್ ಬ್ಲಡೆಡ್ ಅಲ್ಲ ಅಲ್ವಾ, ಕೋಲ್ಡ್ ಬ್ಲಡೆಡ್ ಆಗಿರೋದ್ರಿಂದ. ಏನು ಹೇಳಿ? ಇನ್ನೂ ಉದ್ದ ಬರುತ್ತೆ, 5 ಅಡಿ ತನಕ ಬೆಳೆಯುತ್ತೆ. ಕಾಮನ್ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್, ಕನ್ನಡದಲ್ಲಿ ಬಿಲ್ಲೂರಿ ಹಾವು ಅಂತ ಕರೀತಾರೆ. ವೆರಿ ಬ್ಯೂಟಿಫುಲ್. ನಾನ್ ವೆನಮಸ್, ಬಟ್ ತುಂಬ ಚೆನ್ನಾಗಿ ಕಚ್ಚುತ್ತೆ ಇದು. ವುಲ್ಫ್ ಸ್ನೇಕ್ ಅಲ್ಲ ಇದು, ಅದೇ ಬೇರೆ ಜಾತಿ, ಇದೇ ಬೇರೆ ಜಾತಿ ಸರ್. ಇವಾಗ ಮಂಗಂಗೂ ಮನುಷ್ಯಂಗೂ ವ್ಯತ್ಯಾಸ ಇಲ್ವಾ? ಹಂಗೇನೆ. ಬಾಕ್ಸು ಒಂದು ಪಿಲ್ಲೋ ಕವರ್ ಕೊಡಿ ಮ್ಯಾಮ್. ಹಾಂ ಆರಾಮಾಗಿ ರೆಸ್ಟ್ ಮಾಡ್ತಾ ಇದೆ ಇದು. ಹಂಗಂತ ಏನಿಲ್ಲ. ಇನ್ನೂ ಫಾಸ್ಟಾಗಿ ಓಡಾಡುತ್ತೆ. ಪ್ರೆಗ್ನೆಂಟ್ ಆರ್ ನಾಟ್, ಹಾವುಗಳಿಗೆ ಸ್ಪೀಡ್ ಡಸಂಟ್ ಮ್ಯಾಟರ್. ದಿಲ್ ಸ್ಟಿಲ್ ಕಂಟಿನ್ಯೂ ವಿತ್ ದ ಸೇಮ್ ಸ್ಪೀಡ್. ಅದ್ರಲ್ಲಿ ಮೇಲೆ ಕೂತಿರೋದು ಬಿಸಿಲು ಕಾಯೋಕ್ಕೆ. ಇನ್ನೂ ಉದ್ದ ಬೆಳೆಯುತ್ತೆ. ಬಟ್ ದಿಸ್ ಇಸ್ ಅನ್ ಅಡಲ್ಟ್, ಮೇ ಬಿ ಅರೌಂಡ್ 15 years old. ಎಸ್. ಇದು ತಿನ್ನೋದೇನು ತಿನ್ನುತ್ತೆ? ಹಲ್ಲಿಗಳು ತಿನ್ನುತ್ತೆ, ಹೆಂಟೆಗೊದ್ದಗಳು ತಿನ್ನುತ್ತೆ, ಪಕ್ಷಿ ತಿನ್ನುತ್ತೆ, ಪಕ್ಷಿಗಳು ಮೊಟ್ಟೆ ತಿನ್ನುತ್ತೆ. ಇದ್ರ ಬಾಯಿ ಇರೋ ಸೈಜ್ಗಿಂತ 8 ಪಟ್ಟು ಹೆಚ್ಚು ಎಕ್ಸ್ಪ್ಯಾಂಡ್ ಆಗುತ್ತೆ. ಎಲ್ಲ ಹಾವುಗಳಿಗೂ ಅಷ್ಟೇ. ಬರೀ ತೂತಿಲ್ಲ ಅಲ್ಲ, ಎಲ್ಲನೂ ಒಂದ್ಸಲಿ ಚೆಕ್ ಮಾಡಿಬಿಡಿ. ನಾಗರ ಹಾವಲ್ಲ ಆಂಟಿ, ನಾಗರ ಹಾವಲ್ಲ. ಸಡನ್ನಾಗಿ ಯಾರು ಮೂವ್ ಆಗಬೇಡಿ. ಓ ಎಸ್, ಮರದಿಂದ ಮರಕ್ಕೆ ಎಗರುತ್ತೆ. ಎಲ್ಲ ಹಾವು ಮರ ಹತ್ತತ್ತೆ. ಎಷ್ಟೋ ಜನ ಮಂಡ್ಲದವ ಮರ ಹತ್ತಲ್ಲ ಅಂತಾರಲ್ಲ. ನನಗೆ ಒಂದು 20 ಅಡಿ ಹೈಟ್ ಅದಿರೋ ತೆಂಗಿನ ಮರದ ಮೇಲ್ಗಡೆ ಆ ಎಲೆಗಳದ್ದು ಎಲ್ಲಿ ಒಟ್ಟಿಗೆ ಇದಿರುತ್ತಲ್ಲ, ಬ್ರಾಂಚಸ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ನನಗೆ ಮಂಡ್ಲದವ ಸಿಕ್ಕಿದೆ. ಹೌದು. ಕ್ರೇಟ್ ಅಂದರೆ ಕಟ್ ಹಾವು. ಯಾವುದಕ್ಕೆ? ಕ್ರೇಟ್ ನ್ಯೂರೋಟಾಕ್ಸಿನ್ನು, ವೈಪರ್ ಹಿಮೋಟಾಕ್ಸಿನ್ನು.
ಬ್ಲಡ್ಡು, ಮಸಲ್ಲು, ಫ್ಲೆಶು, ಟಿಶ್ಯೂಸು, ಆರ್ಗನ್ಸ್ ಮೇಲೆ ವೈಪರ್ ವೆನಮ್ ಅಫೆಕ್ಟ್ ಆಗುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮು, ಬ್ರೈನು ಮತ್ತು ರೆಸ್ಪಿರೇಟ್ರಿ ಸಿಸ್ಟಮ್ ಮೇಲೆ ಕ್ರಿಯೇಟ್ ದ ವೆನಮ್ ವರ್ಕ್ ಆಗುತ್ತೆ. ಕೋಬ್ರಾನು ಸೇಮ್ ನ್ಯೂರೋಟಾಕ್ಸಿನ್. ಈ ಒಂದು ಬಿಲ್ಲುರಿ ಹಾವು ಅಂತಂದರೆ ಇಂಗ್ಲೀಷಲ್ಲಿ ಇದನ್ನು ಕಾಮನ್ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ ಕರಿತೀವಿ. ಈ ಒಂದು ಹಾವನ್ನು ನಾವು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿದ್ದೀವಿ. ಸೊ ಈ ಒಂದು ಹಾವು ಗಿಡದ ಮೇಲ್ಗಡೆ ಕೂತಿತ್ತು. ಇವಾಗ ಎಷ್ಟೋ ಹಾವುಗಳು ತನ್ನ ಬಾಡಿಯಲ್ಲಿ ಇರ್ತಕ್ಕಂಥ ಈ ಒಂದು ಎನರ್ಜಿ ಎನ್ಸೈಮ್ಸ್ ಅಂದರೆ ಸನ್ಲೈಟನ್ನು ಎನರ್ಜಿಗೆ ಕನ್ವರ್ಟ್ ಮಾಡೋದಕ್ಕೆ ಅಂತ ಬಿಸಿಲು ಕಾಯೋದಕ್ಕೆ ಅಂತ ಕೂತಿರ್ತವೆ. ಅದರಲ್ಲೂ ಈ ಸರೀಸೃಪಗಳು ಅಂತಂದರೆ ಈ ರೆಪ್ಟೈಲ್ಸ್ ಅನ್ನೋದೇನಿದೆ ಅವುಗಳು ತನ್ನ ದೇಹದಲ್ಲಿ ಈ ಒಂದು ಉಷ್ಣಾಂಶತೆಯನ್ನು ಅಥವಾ ಹೀಟನ್ನು ಜನ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ನಮಗಾದರೆ ಬಿಸಿ ರಕ್ತ ಇದೆ, ಸೊ ಹಾಗಾಗಿ ನಮ್ಮ ಬಾಡಿ ಟೆಂಪ್ರೇಚರ್ ಅದಾಗದೆ ಆಟೋಮೆಟಿಕ್ಕಾಗಿ ರೆಗ್ಯುಲೇಟ್ ಆಗುತ್ತೆ. ಆದರೆ ಈ ಹಾವುಗಳಿಗೆ ಆಹಾರ ಜೀರ್ಣ ಆಗಬೇಕು ಅಂತಂದರೆ, ಇಲ್ಲ ಅದರ ಒಂದು ದೈಹಿಕವಾಗಿ ಅದು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಅದು ಹೊರಗಡೆಯಿಂದ ಆ ಒಂದು ಹೀಟ್ ಸೋರ್ಸನ್ನು ತಗೊಳುತ್ತೆ. ಅದರಲ್ಲಿ ಈ ಒಂದು ಬಿಸಿಲನ್ನು ಕಾಯೋದು ಅಂತಂದರೆ ಆ ಒಂದು ಹೀಟ್ ಏನಿರುತ್ತೆ ಅದನ್ನು ಎನರ್ಜಿಗೆ ಕನ್ವರ್ಟ್ ಮಾಡಿ ತಾನು ತನ್ನ ದೈನಂದಿನ ಜೀವನವನ್ನು ನಡೆಸುತ್ತೆ. ಆದಷ್ಟು ಹುಷಾರಾಗಿರಿ. ಈ ಮನೆಯಲ್ಲಿ ಗಿಡಗಳ ಪಕ್ಕ ನಡ್ಕೊಂಡು ಹೋಗ್ಬೇಕಾದ್ರೆ ಕೇರ್ಫುಲ್ ಆಗಿರಿ. ಹಾಗಂತ ಗಿಡನ ಕಟ್ ಮಾಡೋಕೆ ಹೋಗಬೇಡಿ. ಬಟ್ ನೀವು ನಿಮ್ಮ ಸ್ಪೇಸನ್ನು ನೀವು ನೋಡಿಕೊಂಡು ನೀವು ಹೋಯ್ತು ಅಂತಂದರೆ ನಿಮಗೆ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ನಮಸ್ಕಾರ. ನಾವಿವಾಗ ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೊರಟಿದ್ದೀವಿ. ಮೈಸೂರಿನ ಸಿದ್ಧಾರ್ಥ ಲೇಔಟ್ ಬಡಾವಣೆ ಹತ್ತಿರ ಇರತಕ್ಕಂಥ ಗಿರಿಬೋವಿ ಪಾಳ್ಯ ಅಂತ ಒಂದು ಏರಿಯಾ ಇದೆ. ಆ ಒಂದು ಜಾಗಕ್ಕೆ ನಾವು ಹಾವಿನ ಸಂರಕ್ಷಣೆಯ ಕರೆಗೆ ಹೊರಟಿದ್ದೀವಿ. ಅಲ್ಲಿಗೆ ತಲುಪಿದ ನಂತರ ಗೊತ್ತಾಗುತ್ತೆ ಹಾವು ಯಾವ ಒಂದು ಸಿಚುವೇಶನಲ್ಲಿದೆ ಅಂತ. ಯೂಶಲಿ ಅಲ್ಲಿ ಫೋನ್ ಮಾಡಿದವ್ರು ಹೇಳಿದ್ರು ಒಂದು ಹಾವು ಪೈಪ್ ಒಳಗಡೆ ನುಕ್ಕೊಂಡಿದೆ ಅಂತ. ಸೊ ನಮಗೂ ಗೊತ್ತಿಲ್ಲ ಯಾವ ಜಾತಿ ಹಾವಾಗಿರ್ಬೋದು ಅಂತ. ಅಲ್ಲಿರೋರು ನಾಗರಾವ್ ಇರ್ಬೋದು ಅಂತ ಹೇಳಿದ್ದಾರೆ. ಅಲ್ಲಿಗೆ ತಲುಪಿದ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿದೆಯಮ್ಮ? ಯಾವ ಪೈಪಪ್ಪ? ಈ ಪೈಪ್ ಒಳಗಡೆನಾ? ಅಲ್ಲಿಗೆ ಹತ್ತು ಹೋಗಿದೆಯಾ ಅದು? ಆ ಒಳಗಡೆ ಎಲ್ಲಿದೆ ಅದು ಜಾಗ? ಬಟ್ಟೆ ಹಾಕಿದ್ದೀರಾ? ಓಕೆ, ಇರಲಿ ಒಂದು ನಿಮಿಷ ಇದು ನಿಲ್ಲಿಸ್ಬಿಡ. ದೊಡ್ಡದಾ ಚಿಕ್ಕದ? ದೊಡ್ಡದೇ ಇದೆಯಾ ಅಣ್ಣ? ಬಾಗ್ಲು ತೆಗೀರಿ. ಈ ಬಾಗ್ಲನ್ನು ತೆಗೀರಿ. ಬಿಡಿ ಬಿಡಿ ಬಿಡಿ, ಪರವಾಗಿಲ್ಲ. ತೆಗೀರಿ ಬ್ರದರ್, ಕೋಲ್ ತೆಗೀರಿ ಬ್ರದರ್. ಬನ್ನಿ. ಸೊ ಇದಿಷ್ಟು ಜಾಗದಲ್ಲಿದೆ. ಇರಲಿ ಇರಲಿ, ಎರಡಲ್ಲಿ ಒಂದು ಕಡೆ ಬರಲೇಬೇಕದು ಅಲ್ವಾ? ನಮಗೆ ಒಳಗೆ ಬಂದ್ರೇ ಇನ್ನೂ ಸುಲಭ, ಈಸಿಯಾಗಿ ಸಿಕ್ಬಿಡುತ್ತೆ. ಒಂದು ರಾಡ್ ಥರ ಏನಾರು ಇದೆಯಾ? ಅದು ಹೋಗಲ್ಲ ಅಣ್ಣ ಒಳಗೆ. ಓ ಸರಿಗೆ ತುರುಕ್ಬಿಟ್ಟಿದ್ದೀರಾ ಬಟ್ಟೆನಾ? ಓ ಎಷ್ಟು ಹಾಕಿದ್ದೀರಣ್ಣ ಬಟ್ಟೆನಾ? ಸಿಕ್ಕಾಬಟ್ಟೆ ಹಾಕ್ಬಿಟ್ಟಿದ್ದೀರ. ಏನಿಲ್ಲ, ಒಂಚೂರು ಬಟ್ಟೆ ಇಟ್ಟಿದ್ದಿದ್ರೆ ಅದು ಬರ್ತಾ ಇರಲಿಲ್ಲ ಆಚೆಗೆ. ಇದು ಡೌಟೇ, ನೋಡೋಣ. ಹೋಗುತ್ತೆ. ಆಚೆ ಬಂದರೆ ಹೇಳಿ. ನಾನು ಇದೀನಲ್ಲ, ಯಾಕಣ್ಣ? ಅಕ್ಕ ಒಂದು ನಿಮಿಷ ನೀರು ಹಾಕ್ಬಿಡಿರಿ. ಒಂಚೂರು ತಲೆ ಆಚೆ ಹಾಕತ್ತಿ ಇವಾಗ. ಬರ ಕೆರೆ ಅವಲ್ಲ ಇದು, ಚೆಕರ್ಡ್ ಕೀಲ್ ಬ್ಯಾಕ್ ಅಂತ ಕರೀತಾರೆ ಇದನ್ನು. ಒಂದು ದಿಂಬಿನ ಕವರ್ ಕೊಡಿ. ಪಿಲ್ಲೋ ಕವರ್. ಸಕ್ಕದ ಕಚ್ಚುತ್ತೆ ಮಾತ್ರ ಇದು. ಕಚ್ಚಿ ಹಿಡಿದ್ರೆ ಬಿಡಲ್ಲ. ಮಾತ್ರ ಬಿಡಲ್ಲ. ಐ ಅದ ಪ್ಲಾಸ್ಟಿಕ್ ಅಲ್ಲ ಅಕ್ಕ, ದಿಂಬಿನ ಕವರ್. ಒಂದು ನಿಮಿಷ. ಇದನ್ನ ಒಳ್ಳೆ ಕಾಟಿ ನೀರೊಳ್ಳೆ ಹಾವು ಕಾಲು ಕಚ್ತಾ ಇದೆ. ಹೌದು, ನೀರು ಹಾವು ಬೇರೆ, ಕೆರೆ ಹಾವು ಬೇರೆ. ಇದು ನೀರು ಹಾವು.
ಇಲ್ಲ ಬಟ್ ಸಖತ್ತಾಗಿ ಕಚ್ಚುತ್ತೆ, ಟ್ರೈ ಮಾಡ್ಬೋದು ಬೇಕಾರೆ. ಅಲ್ಲಿ ಬಾಯಿ ತೆಕ್ಕೊಂಡು ಹೆಂಗೆ ಎಗರುತ್ತೆ ನೋಡಿ ಅದು. ಬಮ್ಮ ನಾಗರವನ್ ಬೇಕಾದ್ರೆ ಕಣ್ಮುಚ್ಕೊಂಡು ಎತ್ಕೊಂಡ್ಬಿಡ್ತೀನಿ. ಈ ಯಾವ ಎತ್ಕೊಳ್ಳೋಕೆ ಯೋಚನೆ ಮಾಡಬೇಕು, ಅಷ್ಟು ಕಚ್ಚುತ್ತೆ. ಮುಂದಿನ ಹಾವಿನ ಸಂರಕ್ಷಣೆಯ ಕರೆ ನಮಗೆ ಮೈಸೂರಿನ ಮರ್ಸಿಡೀಸ್ ಬೆಂಜ್ ಶೋರೂಮ್ ಅಕ್ಷಯ ಮೋಟರ್ಸ್ ಇಂದ ಬಂದಿದೆ. ಸೊ ಆ ಒಂದು ಲೊಕೇಶನ್ಗೆ ನಾವು ಆನ್ ದ ವೇ ಹೋಗ್ತಾ ಇದ್ದೀವಿ. ಹಾವು ಕಣ್ಮುಂದೆನೆ ಕಾಣಿಸ್ತಾ ಇದೆ, ಬೇಗ ಬನ್ನಿ ಅಂತ ಹೇಳಿ ಮತ್ತೆ ಇನ್ನೊಂದ್ಸಲಿ ಕರೆ ಮಾಡ್ತಾ ಇದ್ದಾರೆ. ಎಲ್ಲಿದೆ? ಹಾಂ, ಹಿಡಿದು ಹಾಕ್ಬಿಟ್ರಾ? ಅಯ್ಯೋ, ಈ ಕಡ್ಡಿ ಎಲ್ಲ ಸಿಕ್ಸ್ಬಿಟ್ಟಿದ್ದಾರೆ ಗಾಳಿ ಆಡೋದಕ್ಕೆ. ಈ ಹಾವು ಆರಾಮಾಗಿ ತಪ್ಪಿಸ್ಕೊಂಡು ಹೋಗುತ್ತೆ ಅಷ್ಟು ಜಾಗದಿಂದ. ಎಣ್ಣೆ ಗಿಣ್ಣೆ ಎಲ್ಲ ಆಗ್ಬಿಟ್ಟಿದೆ. ಮೈಯೆಲ್ಲ ಎಣ್ಣೆ ಆಗ್ಬಿಟ್ಟಿದೆ ಅಣ್ಣ, ಮೈಯೆಲ್ಲ ಎಣ್ಣೆ ಆಗ್ಬಿಟ್ಟಿದೆ. ಕಚ್ಬೇಡ ಸುಮ್ಮನಿರೋ. ಈ ಎಣ್ಣೆ ಆಗಿರೋದು ಮೈಯೆಲ್ಲ ಏನಾರ ಮೂಗೊಳಗೆ ಹೋಗ್ಬಿಟ್ರೆ ಸತ್ತೋಗ್ಬಿಡುತ್ತೆ ಹಾವು. ಹಾಂ, ಕ್ಲಾತ್ ಕೊಡಿ ಅಣ್ಣ. ಅಂದರೆ ಬಾಡಿ ಎಲ್ಲ ಪೂರ್ತಿ ಆಯಿಲ್ ಆಗಿಬಿಟ್ಟಿದೆ ಸರ್, ಇದು ವೈಪ್ ಮಾಡಬೇಕು. ಮೋಸ್ಟ್ಲಿ ಆ ಬಾಕ್ಸಲ್ಲಿ ಆಯಿಲ್ ಇತ್ತು ಅನಿಸುತ್ತೆ ನೋಡಿ. ಎಷ್ಟು ಇದೇ ಸತ್ತೋಗ್ಬಿಡುತ್ತೆ ಒಂಚೂರು ಎಣ್ಣೆ. ಇವಾಗ ನಮ್ಮ ಮೂಗೊಳಗೆ ನೀರು ಹೋದ್ರೇ ಮನುಷ್ಯರು ಸತ್ತೋಗ್ತಾರಲ್ಲ, ಆ ಥರ ಇದು ಆಯಿಲ್ ಸ್ವಲ್ಪ ನೀರಿಗಿಂತ ತಿಕ್ಕಾಗಿರುತ್ತೆ, ಡೆನ್ಸ್ ಆಗಿರುತ್ತೆ. ಸೊ ಸಕ್ಕದ ಕಚ್ಚುತ್ತೆ. ಕಚ್ಚಿಡ್ಕೊಂಡಿದೆ ನೋಡಿ ಅದು ಬಟ್ಟೆನ. ಸುಮ್ಮನೆ ಅಲ್ಲಿ ಕಚ್ತಾ ಇರೋ ನೋಡಿ, ಅದು ನೋವಾಗಿದೆ ಸರ್. ಸೊ ಏನಾಗಿದೆ ಅಂತಂದರೆ ನೀವು ಹ್ಯಾಂಡಲ್ ಮಾಡೋ ಟೈಮಲ್ಲಿ ಎಲ್ಲೋ ಒಂಚೂರು ಪ್ರೆಸ್ ಆಗೋದು, ರಫ್ ಹ್ಯಾಂಡಲ್ ಮಾಡೋದು ಮಾಡ್ತು ಅಂತಂದರೆ ಏನಾಗಲ್ಲ. ನನಗೆ ಕಚ್ತಾ ಇದೆ ನೋಡಿ, ಇದಕ್ಕೆ ಸ್ಟ್ರೆಸ್ ಆಗಿದೆ, ಟ್ರಾಮಾ ಆಗಿದೆ, ಸೊ ವೀಕ್ ಆಗಿಬಿಟ್ಟಿದೆ. ಮೋಸ್ಟ್ಲಿ ಬದುಕೋದು ಡೌಟು. ಎಣ್ಣೆ ಆಗಿಬಿಟ್ಟಿದೆಯಲ್ಲ ಸರ್, ಅದಕ್ಕೆ ನಾವು ಒಂದು ಕ್ಲೀನ್ ಕಂಟೈನರ್ ಯೂಸ್ ಮಾಡಬೇಕು. ನೋಡಿ ಇಲ್ಲಿ ನೀವು ಮಾಡಿರೋ ಸ್ಟ್ರೆಸ್ಸಿಗೆ ನನಗೆ ಇಟ್ಕೊಳ್ತಾ ಇದ್ದ. ನೀವು ಬದುಕಲ್ಲ ಸರ್ ಇದು. ಬದುಕಿದ್ರೆ ಮಿರಾಕಲ್ಲು. ಅದೇ ನೋಡಿ ಮತ್ತೆ. ಅಂದರೆ ಇದರಲ್ಲಿ ವಿಷ ಇಲ್ಲ, ಬಟ್ ಇನ್ಫೆಕ್ಷನ್ಸ್ಗಳಾಗ್ಬೋದು. ಬಟ್ ಅಂಥದ್ದೇನು ಮೇಜರ್ ಪ್ರಾಬ್ಲಮ್ ಆಗಲ್ಲ. ಬದುಕಿದ್ರೆ ಹೇಳ್ತೀನಿ ಅಣ್ಣ, ಯಾಕೆಂದರೆ ಮೂಗಳಿಗೆ ಏನಾರು ಆಯಿಲ್ ಹೊಟ್ಟೋಗ್ಬಿಟ್ರೆ ನಮಗೆ ಒಂದು ಹನಿ ನೀರು ಹೋದ್ರೇ ನಮ್ಗೆ ಹೊರೆ ಹೋಗಿಬಿಡುತ್ತೆ. ಸೊ ಅದಕ್ಕೆ ಅಷ್ಟು ತಿಕ್ಕಾಗಿರೋ ಲಿಕ್ವಿಡ್ ಆಯಿಲ್ ಏನಾರ ಮೂಗೊಳಗೆ ಹೋಯ್ತು ಅಂದರೆ ಬ್ರೀದಿಂಗ್ ಸಫಿಕೇಷನ್ ಆಗಿ ಸತ್ತೋಗ್ಬಿಡುತ್ತೆ ಅದು. ವುಲ್ ಸ್ನೇಕನ್ನು ಯಾವ ಡಬ್ಬಿಗೆ ಹಾಕಿದ್ರು ಅದರಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇತ್ತು. ಆ ಒಂದು ಹಾವಿನ ಬಾಡಿ ಪೂರ್ತಿ ಆಯಿಲಿ ಆಗೋಗಿತ್ತು, ಎಣ್ಣೆ ಜಿಡ್ಡಾಗೋಗಿತ್ತು. ಸೊ ಜನಗಳು ಕೆಲವೊಬ್ಬರು ರೆಸ್ಕ್ಯೂ ಮಾಡೋಂಥ ಸಿಚುವೇಷನಲ್ಲಿ ಏನು ಯೋಚನೆ ಮಾಡಬೇಕಂತಂದರೆ ಅವ್ರು ಹಾಕ್ತಾ ಇರ್ತಕ್ಕಂಥ ಡಬ್ಬ ಕ್ಲೀನಾಗಿದೆಯಾ, ನೀಟಾಗಿದೆಯಾ ಅಂತ ಯೋಚನೆ ಮಾಡಬೇಕು. ಬಟ್ ಅಲ್ಲಿದ್ದವ್ರು ಏನ್ಕೊಂಡ್ರೆ ನಾವು ಆಲ್ರೆಡಿ ಹಿಡಿದ್ಬಿಟ್ಟಿದ್ದೀವಿ, ನೀವು ಬಂದು ತೊಗೊಂಡೋಗ್ಬೋದು ಅಷ್ಟೇ. ಬಟ್ ಹಿಡಿಯೋದು ಯಾರು ಬೇಕಾದ್ರೆ ಹಿಡಿಬೋದು, ಆದರೆ ಆ ಒಂದು ಹಾವನ್ನು ಹೆಂಗೆ ರೆಸ್ಕ್ಯೂ ಮಾಡಿದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಹಿಡಿಯೋದು ಆ್ಯಂಡ್ ರೆಸ್ಕ್ಯೂ ಮಾಡೋದು ಎರಡೂ ತುಂಬ ಡಿಫ್ರೆಂಟು. ಅದು ಎರಡನ್ನೂ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಬಿಕಾಸ್ ಯಾಕೆಂತಂದರೆ ನೋಡಿ, ಈ ಒಂದು ಹಾವು ಅಲ್ಲಿ ಆ ಡಬ್ಬದಲ್ಲೇ ಜಾಸ್ತಿ ಹೊತ್ತು ಬಿಟ್ಟಿದ್ದರೆ ಸತ್ತೋಗ್ಬಿಡ್ತಾ ಇತ್ತು. ಸೊ ಆ ಒಂದು ಆಯಿಲನ್ನು ವೈಪ್ ಮಾಡಿ, ಅದ್ರ ಮೂತಿನ ವೈಪ್ ಮಾಡಿ ನಾವು ಆ ಹಾವನ್ನ ರೆಸ್ಕ್ಯೂ ಮಾಡಿ ಒಂದು ಡ್ರೈ ಆಗಿರ್ತಕ್ಕಂಥ ಒಂದು ಕಂಟೈನರಲ್ಲಿ ನಾವು ಹಾಕೊಂಡಿದ್ದೀವಿ. ಸೊ ಈ ದೊಡ್ಡ ದೊಡ್ಡ ಬಾಕ್ಸ್ಗಳು ದೊಡ್ಡ ದೊಡ್ಡ ಹಾವುಗಳಿಗಾಯಿತು, ಈ ಚಿಕ್ಕ ಚಿಕ್ಕ ಹಾವುಗಳಿಗೆ ನಾವು ಹೊಸ ಥರ ಕಂಟೈನರ್ನ ಮತ್ತೆ ಬಿಲ್ಡ್ ಮಾಡ್ತಾ ಇದ್ದೀವಿ. ಅದು ರೆಡಿ ಆದ ನಂತರ ಆ ಒಂದು ಕಂಟೈನರ್ಸ್ನ ನಾವಿನ ಮೇಲೆ ಈ ಒಂದು ಸಣ್ಣ ಪುಟ್ಟ 2 ಅಡಿ 1 ಅಡಿ 1.5 ಅಡಿ ಅದು ಸಣ್ಣ ಇರೋದ್ರಿಂದ ಹೋಲ್ಸ್ಗಳು ತುಂಬ ಚಿಕ್ಕದಾಗಿ ಮಾಡಬೇಕು ಅವುಗಳಿಗೆ, ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ನಾವು ವಿಜಯನಗರ 4ನೇ ಹಂತಕ್ಕೆ ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ತಲುಪಿದ ನಂತರ ನಾನು ವಿಡಿಯೋನ ಮುಂದುವರಿಸ್ತೀನಿ. ಎಲ್ಲಿದೆ ಕಾಣಿಸ್ತಾ ಇದೆಯಾ? ಅಲ್ಲೇ ಇದೆಯಾ?
ಓಕೆ, ನೀವು ಫೋನ್ ಮಾಡಿದ ನಂಬರ್ ನಾನು ಸೇವ್ ಆಗಿಲ್ಲ, ಹೌದಾ? ಇನ್ನೂ ನಂಬರ್ ಸೇವ್ ಆಗಿದೆ, ವಾಟ್ಸಪ್ಪಲ್ಲಿ ಕಳಿಸಿದ್ರಲ್ಲ ಅದು. ಹಾಂ, ನೀರು ಬಿಟ್ಟರೆ ವರ್ಕೌಟ್ ಆಗಲ್ಲ, ಫಸ್ಟ್ ನೋಡೋಣ ಇರಿ. ಬಿಲ ಇದೆ. ಹ್ಞೂ, ಹಾವಿಲ್ಲ, ಬಿಲ ಇದೆ. ಹ್ಞೂ, ಕಲ್ಲು ಎತ್ತಿಸ್ಬೇಕಾಯ್ತು. ಅಲ್ಲ ಆ ಕಲ್ಲು ತೆಗಿಸ್ಬೇಕಾ ಅಂತ ಕೇಳ್ತಾ ಯಾವ ಕಲ್ಲು? ಆ ಕಲ್ಲು ಏನು ತೊಂದರೆ ಇಲ್ಲಪ್ಪ. ಇಲ್ಲ ಇಲ್ಲ, ಅಲ್ಲಿ ಬಿಲ ಇದೆ ಒಂದು ಅಂತ ಹೇಳ್ತಾ ಇದ್ದಾರೆ. ಗ್ಲಾಸಸ್ ಹಿಡ್ಕೊಳ್ತೀರಾ? 1 ನಿಮಿಷ. ಎಸ್, ಎಷ್ಟುದ ಇದೆ ಹಾವು? ಎಷ್ಟುದ? ಹಾಂ, ಎಲ್ಲೂ ಆಚೆ ಬಂದಿಲ್ಲ. ತೆಗೆದ್ಬಿಡಿ ಹಾಲೋ ಬ್ಲಾಕ್ ಒಳಗಡೆನೂ ಕುತ್ಕೊಂಡ್ಬಿಟ್ರೆ ಹೇಳೋಕ್ಕಾಗಲ್ಲ. ಕಷ್ಟ. ಅದೇ ಒಳಗಡೆ ಇದ್ದರೆ ಗೊತ್ತಾಗಲ್ಲ. ಆ ಕಡೆ ಹೋಗಿದ್ದು ಅನ್ಸುತ್ತೆ, ನಿಮ್ಮ ಇವ್ರು ನೋಡೋರಲ್ಲ. ಮಂಜುನು ನೋಡ್ದ. ಇಲ್ಲಿ ಎಲ್ಲೂ ಇಲ್ಲಪ್ಪ. ಇಲ್ಲೊಂದು ಪೈಪ್ ಔಟ್ಲೆಟ್ ಇದೆ. ಅಂದ್ರೆ ಅದು ಬ್ಲಾಕ್ ಕ್ಲೋಸ್ ಆಗ್ಬಿಟ್ಟಿದೆ ಎರಡು. ಹೌದಾ? ಪೈಪ್ ಒಳಗೆ ಹೋಗಿರಲ್ಲ, ದಪ್ಪ ಇತ್ತು ಅನ್ಸುತ್ತಲ್ವ ಹಾವು? ಸಣ್ಣದು ಈ ಕಡ್ಡಿ ಇದ್ರಷ್ಟು ದಪ್ಪ ಇದೆಯಾ? ಇದ್ರಷ್ಟು ಅಂದರೆ ಒಂದು 3 ಅಡಿ ಉದ್ದ ಇದೆ. 3 ಅಡಿ ಉದ್ದ ಇರ್ಬೇಕು. ಆಚೆ ಬಂದೇ ಇಲ್ಲ ಎಲ್ಲೂ. ಇಲ್ಲೆಲ್ಲೂ ಇಲ್ಲ, ಮೇಲ್ಗಡೆ ಹತ್ಬಿಟ್ಟಿರುತ್ತೆ ಬಿಲಕ್ಕೆ. ಈಗ ಇಲ್ಲಂತೂ ಎಲ್ಲೂ ಇಲ್ಲ. ಈ ಇಟ್ಟಿಗೆಗಳು ತೆಗೆದು ನೋಡ್ಬೋದಾ? ಇದು ಎಲ್ಲಾರ ಗ್ಯಾಪಲ್ಲಿ ಬಂದು ಇಲ್ಲೆಲ್ಲಾರ ಬಂದು ಹಿಂಗೆ ಒಳಗೆ ಹೊರಟೋಗಿದ್ರೆ ಇಲ್ಲಿ ಸಿಗುತ್ತೆ. ಬೈಕ್ ತೆಗೆದುಬಿಡಿ. ಇದು ಹೇಳೋದಕ್ಕಾಗಲ್ಲ ಅಣ್ಣ, ಎಲ್ಲಿ ಬೇಕಾದ್ರೆ ಇರ್ಬೋದು. ಕಪ್ಪೆಗಳು ನೋಡಿ ಅಲ್ಲಿ ಒಳಗಡೆ. ಸಾಯಿಸ್ಬೇಡಿ ಕಪ್ಪೆನ ಇರಿ. ಇವಾಗ ನೀವು ಆಹಾರ ತಿಂತೀರ ಅಂದ್ಬಿಟ್ಟು ನಿಮ್ಮ ಆಹಾರಕ್ಕೆ ವಿಷ ಹಾಕ್ಬಿಡೋದಾ? ಅದೇ ಥರನೇ ಹಾವಾಗತ್ತಷ್ಟೆ ಅದರ ಆಹಾರನ ಸಾಯಿಸ್ಬಿಟ್ರೆ. ಇದು ಆಲ್ ಬ್ಲಾಕ್ ಅಲ್ಲ, ಇದು ಈ ಇಟ್ಟಿಗೆ ತೊಗೊಳ್ಳಿ ಅಣ್ಣ. ಇದು ಇದರಲ್ಲಿ ಏನಿಲ್ಲ. ಇದರಲ್ಲಿ ಇಲ್ಲ. ತೊಳಿ ಎತ್ಕೊಳ್ಳಿ, ಏನಾಗಲ್ಲ. ಇದನ್ನು ತೊಗೊಳ್ಳಿ, ಹಾಕಿ ಕೈ ಒಳಗೆ ಹಾಕಿ, ಏನಿಲ್ಲ. ಇಲ್ಲ ಬಿಡಿ. ಆ ಇಟ್ಟಿಗೆ ಇದೇನು ಪ್ರಾಬ್ಲಮ್ ಇಲ್ಲ. ಈ ಚಪ್ಪಟಿ ಕಲ್ಲು ಒಂಚೂರು ಜರುಗಿಸ್ಬಿಟ್ಟು ನೋಡೋಣ. ಇಲ್ಲೇ ಇದರಲ್ಲಿದೆ. ಇಲ್ಲಿದೆ. ಅವ್ರ ಹತ್ರನೇ ಬಂದಿದೆ. ಇಲ್ಲಿ ನೋಡ್ತಾ ಇರಿ, ಒಂದು ನಿಮಿಷ ನೋಡ್ತಾ ಇರಿ. ಅಲ್ಲಿ ನೋಡ್ತಾ ಇರಿ ಬೇಗ.
ನನಗೆ ಡೌಟ್ ಆಯಿತು ಆ ಚಪ್ಪಡಿ ಕಾಲ್ ಹತ್ರನೇ ಇರ್ಬೋದು ಅಂತ. ಇಷ್ಟೆಲ್ಲ ನೋಡಿ ಸಿಕ್ಕಿಲ್ಲ ಅಂದಮೇಲೆ ಫೈನಲಿ ಸಿಕ್ಕಿದೆ ನೋಡಿ ಅಲ್ವಾ. ಮತ್ತೆ ಮಾತಾಡ್ತಾ ಅಲ್ಲೇ ಕೂತಿದ್ರು ಮೊಬೈಲ್ ನೋಡ್ತಾ ನಮ್ಮ ಫಾದರು ಸೌಂಡ್ ಹಾಕೊಂಡಿಲ್ಲ. ಇವಾಗ ತುಂಬ ಸಣ್ಣ ಜಾಗ ಇದು. ಚಿಕ್ಕ ನಾಗರಾವು ತಳಿ, ಯಾರು ಅಲ್ಲಾಡಬೇಡಿ ಅಲ್ಲಾಡಬೇಡಿ. ಬರೋ ಇಲ್ಲಿ. ಕಪ್ಪೆ ನುಂಗಿದೆ. ಇಲ್ಲ ಅವರೇ ತಂದಿದ್ದಾರೆ. ಚಿಕ್ಕದಾಗಿ ಹೆಡೆ ಐತೈತೆ ನೋಡಿ. ಹೊಯ್ ಸುಮ್ಮನಿರ, ಒಂದು ನಿಮಿಷ ಇರಿ. ಇರಿ ಇರಿ, ಇದನ್ನು ಎಳಿಯೋಕ್ಕಾಗಲ್ಲ. ಹಿಂದೆ ಹೋಗೋಣ ಒಂದು ನಿಮಿಷ. ಅಷ್ಟೆ. ಥ್ಯಾಂಕ್ ಯು. ವೆಲ್ಕಮ್.